ಭಕ್ತಂಗೂ ಭಗವಂತಂಗೂ ವ್ಯವಹಾರ ನಡೆಯುವಂತ ಸ್ಥಳ ದೇವಾಲಯ. ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲಾ ದೇವರಿಗೂ ದೊಡ್ಡ ದೇವರು ಪರಮೇಶ್ವರ. ಪರಮೇಶ್ವರನ ಪ್ರತಿಮೆ ಈಶ್ವರ ಕಪಿಲೇಶ್ವರ. ಇದು ಕಪಿಲೇಶ್ವರ ದೇವಸ್ಥಾನ. ಇದನ್ನ ದಕ್ಷಿಣ ಕಾಶಿ ಅಂತೇಳಿ ಕರೀತಾ ಇದ್ದಾರೆ. ನಾನು ಕೂಡ ಈ ಬಾರಿ ಕುಂಭಮೇಳಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ನಮ್ಮ ಕುಟುಂಬ, ಅಲ್ಲಿ ಸರ್ಕಾರದವರು ಕೂಡ, ಅಲ್ಲಿ ಹಿರಿಯ ಮಂತ್ರಿಗಳು ಕೂಡ ಬಂದು ನನ್ನನ್ನು ಆಹ್ವಾನಿಸಿದ್ದಾರೆ, ಬಂದು ನನ್ನ ಕರೆದಿದ್ದಾರೆ. ನಾನು ಕುಟುಂಬ ಸಮೇತ ಹೋಗ್ತಾ ಇದ್ದೀವಿ. ಇನ್ನ ದಿನಾಂಕ ನಿಗದಿ ಆಗಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರ ಧರ್ಮ ಬಿಡುವಂತ ಯಾರು ಹೇಳುದಿಲ್ಲ. ಸೊ ಇದು ಮಹಾತ್ಮ ಗಾಂಧೀಜಿಯವರು ಕೂಡ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿದಂತ ಹಿನ್ನೆಲೆಯಲ್ಲಿ ಈ ದೇವಾಲಯಕ್ಕೆ ಬಂದು ಇಲ್ಲಿ ಪೂಜೆ ಮಾಡಿ ಹೋಗಿದ್ದಂತ ಇತಿಹಾಸ ಯಾರು ಕೂಡ ಅಲ್ಗಳಿಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಬಾಲಗಂಗಾಧರ ತಿಲಕ್ ಅವರು ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ರು. ಸ್ವಾಮಿ ವಿವೇಕಾನಂದ ಅವರು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದಂತ ಇತಿಹಾಸ ನಾನು ಕೇಳ್ಪಟ್ಟೆ. ಸೊ ಇವತ್ತು ನಾವು ಕೂಡ ಈ ದೇಶಕ್ಕೆ ಒಂದು ಹೊಸ ಇತಿಹಾಸ ಸೃಷ್ಟಿ ಆಗಲಿ ಅಂತ ಹೇಳಿ, ಸಂವಿಧಾನ ರಕ್ಷಣೆ ಆಗಬೇಕು, ಗಾಂಧೀಜಿಯವರ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು, ನೀತಿಗಳು, ಆಚಾರ ವಿಚಾರ ಇನ್ನ ಈ ದೇಶದಲ್ಲಿ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಒಂದು ದೊಡ್ಡ ಪ್ರಯತ್ನ ಹೆಜ್ಜೆ ಹಾಕಿದ್ದೇವೆ. ಈ ಹಿನ್ನೆಲೆಯಲ್ಲಿ ಈಶ್ವರನ ಕಪಿಲೇಶ್ವರನ ಆಶೀರ್ವಾದ ಸಿಗ್ಲಿ ಅಂತ ಹೇಳಿ ಆ ಸನ್ನಿಧಿಯಲ್ಲಿ ಶಾಂತಿಯಿಂದ ನೆಮ್ಮದಿಯಿಂದ ರಾಜ್ಯದ ಜನತೆಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಸುಮಾರು 101 ಲೀಟ್ರು ಹಾಲನ್ನು ಕೊಟ್ಟು ನಾನು ಕೂಡ ಬಹಳ ಭಕ್ತಿಪೂರ್ವಕವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಕಾರ್ಯಕ್ರಮ ಕೂಡ ಯಶಸ್ವಿಯಾಗಲಿ ಅನ್ನುವಂಥದ್ದು. ಖಂಡಿತ ಕಾರ್ಯಕ್ರಮನೂ ಯಶಸ್ಸಾಗಬೇಕು, ರಾಜ್ಯಕ್ಕೂ ಯಶಸ್ಸಾಗಬೇಕು, ನಿಮ್ಗೆ ಒಳ್ಳೇದಾಗಬೇಕು.